ಜೀವ ಇರೋ ತನಕ ಮರೆಸುವೆನು ತವಕ. ಹಾಯ್ ಆಲ್, ಇವಾಗ ನಾನು ಟೆಂಪಲ್ ಸ್ಟೈಲಲ್ಲಿ ಪುಳಿಯೋಗರೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಬೇಕು. ನಾನು ಇಬ್ಬರಿಗಾಗೋಷ್ಟು ಕ್ವಾಂಟಿಟಿ ತೋರಿಸಿದೆ, ನಿಮಗೆ ಬೇಕಾದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ಎಳ್ಳು ಮತ್ತು ಇಂಗು, ಸ್ವಲ್ಪ ಧನಿಯಾ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಮೆಣಸು, ಒಣಗಿದ ಮೆಣಸಿನ್ಕಾಯಿ, ಸಾಸಿವೆ, ಅರಿಶಿನ, ಇಷ್ಟು ಎಣ್ಣೆ ಮೇನು ಮತ್ತು ಲಾಸ್ಟ್ಗೆ ಚೂರು ಬೆಲ್ಲ. ಇಷ್ಟು ಇಂಗ್ರೀಡಿಯೆಂಟ್ಸು ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಮಾಡೋಕ್ಕೆ ಬೇಕಾಗಿರೋದು. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಬಿಡಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಧನಿಯಾ ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ರೋಸ್ಟ್ ಆಗಲಿ, ಅಂದರೆ ಓವರಾಗಿ ರೋಸ್ಟ್ ಮಾಡಿಬಿಡಿ, ಸ್ವಲ್ಪ ಲೈಟಾಗೆ ರೋಸ್ಟ್ ಆಗಲಿ. ಅದು ರೋಸ್ಟ್ ಆದಮೇಲೆ ಸ್ವಲ್ಪ ಮೆಣಸು ಕಾಳು ಹಾಕ್ಕೊಳ್ಳಿ, ಅಂದರೆ ಪೆಪ್ಪರ್ ಹಾಕ್ಕೊಳ್ಳಿ. ಅವೆರಡೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ನಿಮಗೆ ತೋರಿಸೋದು ಮರ್ತೋದೆ, ಮೆಂತ್ಯ ಸ್ವಲ್ಪ ಹಾಕ್ಕೊಳ್ಳಿ. ಮೆಂತ್ಯನ ಜಾಸ್ತಿ ಹಾಕ್ಕೋಬೇಡಿ, ಕಹಿ ಬರುತ್ತೆ. ಸ್ವಲ್ಪ ಫ್ಲೇವರ್ ಮತ್ತು ಟೇಸ್ಟ್ಗೋಸ್ಕರ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಇದೆಲ್ಲ ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಮಾಡಬೇಕು. ಸೊ ಇವಾಗ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿ. ಎಲ್ಲನೂ ಅಷ್ಟೇ ಮಿನಿಮಲ್ ಕ್ವಾಂಟಿಟಿಯಲ್ಲಿರಲಿ, ಯಾವುದು ಹೆಚ್ಚಿಗೆ ಬೇಡ, ಯಾವುದು ಕಮ್ಮಿ ಬೇಡ. ಸೊ ಹೆಚ್ಚಿಗೆ ಆದ್ರೂ ಚೆನ್ನಾಗಿ ಬರಲ್ಲ, ಕಮ್ಮಿ ಆದರೂ ಚೆನ್ನಾಗಿ ಬರಲ್ಲ. ಸೊ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಎಳ್ಳು ಅಷ್ಟೇ, ಜಾಸ್ತಿ ಯೂಸ್ ಮಾಡಬೇಡಿ, ಸ್ವಲ್ಪ ಯೂಸ್ ಮಾಡಿ. ಸೊ ಎಳ್ಳು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಲಿಸ್ತಾನೆ ಇರಿ. ಸಿಮ್ಮಲ್ಲಿ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಆಗಲಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕಬೇಡಿ, ಫಸ್ಟೇ ರೋಸ್ಟ್ ಆಗೋಕ್ಕೆ. ಚೆನ್ನಾಗಿ ಕಲಿಸ್ಕೊಳ್ಳಿ, ಅದು ಚೆನ್ನಾಗಿ ಫ್ರೈ ಆಗಲಿ. ಸೊ ಫ್ರೈ ಆದಮೇಲೆ ಅದು ತಣ್ಣಗಾಗಿ ಆರಬೇಕು. ಆರಾದಮೇಲೆ ರುಬ್ಕೊಳ್ಬೇಕು ನೀವು ಇದನ್ನು. ಸೊ ಅದು ಸ್ವಲ್ಪ ಒಂದು ಮಿನಿಮಮ್ ಅಂದರೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ, ಅದು ತಣ್ಣಗಾಗೋಕ್ಕೆ. ತಣ್ಣಗಾದಮೇಲೆ ಅದನ್ನು ಮಿಕ್ಸ್ ಜಾರ್ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀರಾಗಲಿ ಯಾವುದೇ ಆ್ಯಡ್ ಮಾಡಬೇಡಿ. ಸೊ ಇದು ಮನೇಲೇ ಮಾಡೋ ಪುಳಿಯೋಗರೆ ಪೌಡರ್ ಅಲ್ವಾ, ಸೊ ಇನ್ಸ್ಟೆಂಟಾಗಿ ಹಂಗೆ ಮಾಡಿಕೊಂಡು ಯೂಸ್ ಮಾಡೋದು. ಸೊ ಅದನ್ನು ಹಂಗೆ ಲೈಟಾಗಿ ಇದು ಮಾಡ್ಕೊಳ್ಳಿ. 2 ಸತಿ ಆಫ್ ಮಾಡಿ ರುಬ್ಕೊಳ್ಳಿ. ಸೊ ನಾನಿಲ್ಲಿ ಚಿಕ್ಕದು ಬ್ಲೆಂಡ್ರ್ ಯೂಸ್ ಮಾಡಿಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ಆದರೆ ಆ ಪೌಡ್ರ್ ಮಾತ್ರ ಕಂಪ್ಲೀಟ್ ಫೈನ್ ಪೌಡರ್ ಆಗಬೇಕು. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಪೌಡ್ರ್ ಅಂತ. ನೋಡಿ, ಇದೇ ರೀತಿ ಆಗಿರೋದು ಪೌಡ್ರು. ನಾನಿಬ್ರಿಗೆ ಮಾಡೋದಕ್ಕೆ ಕ್ವಾಂಟಿಟಿ ಕಮ್ಮಿ ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಜನಕ್ಕೆ ಬೇಕಂದರೆ ನೀವು ಕ್ವಾಂಟಿಟಿ ಹೆಚ್ಕೋಬೋದು. ಸೊ ತಿರುಗಿ ಫ್ರೈ ಮಾಡಿರೋ ಪ್ಯಾನಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಗೊತ್ತಾಗುತ್ತಲ್ಲ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕು ಎಣ್ಣೆ ಅಂತ. ಸೊ ಎಣ್ಣೆ ಹಾಕ್ಕೊಳ್ಳಿ. ಪುಳಿಯೋಗರೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಅದಾದಮೇಲೆ ಎಣ್ಣೆ ಕಾಯ್ದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸಾಸಿವೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ಯಾವುದನ್ನು ಸೀದಿಸ್ಬೇಡಿ, ಸೀದಿದ್ರೆ ಟೇಸ್ಟೇ ಫ್ಲೇವರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಹಾಕ್ಕೊಂಡು ಲೈಟಾಗೆ ಫ್ರೈ ಮಾಡ್ಕೊಂಡು ಬನ್ನಿ. ಅದನ್ನೆಲ್ಲ ಸಿಮ್ಮಲ್ಲಿದೆ, ನೀವು ನೋಡ್ಬೋದು. ನಾನು ಕಂಪ್ಲೀಟ್ ಸಿಮ್ಮಲ್ಲಿ ಇಟ್ಕೊಂಡೆ ನಾನು ಮಾಡ್ತಾ ಇರೋದು ಇದನ್ನೆಲ್ಲ. ಸೊ ಬೆಳಗಿನ ತಿಂಡಿ ತುಂಬ ಚೆನ್ನಾಗಿರುತ್ತೆ. ಇದು ಡಿಫ್ರೆಂಟಾಗಿರುತ್ತೆ. ಒಂದು ಫ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಬಟ್ ನೀವು ಕ್ವಾಂಟಿಟಿ ಹೇಗೆ ತೊಗೊಳ್ತೀರೋ ನಿಮ್ಮ ಟೇಸ್ಟು ಅದೇ ರೀತಿ ಬರುತ್ತೆ. ಸೊ ಇವಾಗ ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ಹಿಂಗೂ ಅಷ್ಟೇ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರ್ಣ ಆಗೋಕ್ಕೆ ತುಂಬ ಒಳ್ಳೆಯದು. ಸೊ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ಹಿಂಗೆ ಮಾಡಾದಮೇಲೆ ಅದು ನೋಡಿ, ನೀವು ನೋಡ್ತಾ ಇರ್ಬೋದು ನಾನು ಸಿಮ್ಮಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹೈ ಫ್ಲೇಮಲ್ಲಿ ಇಕ್ಕಿಲ್ಲ, ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಎಲ್ಲ ಸೀದೋಗಿರುತ್ತೆ. ಅದಾದಮೇಲೆ ಒಂದು 4 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ನಿಮ್ಗೆ ಹೇಗೆ ಬೇಕೋ ಆಗ ಹಾಕ್ಕೊಳ್ಳಿ. ನನಗೆ 4ರಿಂದ ಒಂದು 5 ಹಾಕ್ಕೊಂಡಿದ್ದೀನಿ, ನನಗೆ ಸಾಕು ಅಷ್ಟೇ. ಸೊ ಅದಾದಮೇಲೆ ಕಡಲೆ ಬೀಜ, ನಾನು ಹಸಿ ಇದ್ದರೆ ಹಸಿದೇ ಹಾಕ್ಕೊಳ್ಬೋದು. ನನ್ನ ಹತ್ರ ಹುರಿದಿರೋದಿತ್ತು, ಸೊ ನಾನು ಹುರಿದಿರೋ ಕಡಲೆ ಬೀಜನೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಎಲ್ಲ ಕಂಪ್ಲೀಟಾಗಿ ಫ್ರೈ ಮಾಡಬೇಕು. ಇದನ್ನು ನಿಮ್ಗೊಂದು 10-15 ಮಿನಿಟ್ಸ್ ಎಲ್ಲ ಹೋಗುತ್ತೆ. ನೋಡಿ, ಈ ರೀತಿ ಆಗಿದೆ. ಅದಾದಮೇಲೆ ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ. ನಾನು ಕರಿಬೇವು ಮೆಂತ್ಯ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ, ಸೊ ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಡ ಅಂದರೆ ನೀವು ಕರಿಬೇವು ಸ್ಕಿಪ್ ಮಾಡ್ಕೊಬೋದು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ.
ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೆಲ್ಲ ಇದು ಪ್ರೊಸೀಜರೆಲ್ಲ ಮಾಡ್ತಾ ಇರೋದು ಪದೇ ಪದೇ ಹೇಳ್ತಾ ಇದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಫ್ಲೇಮ್ನ ರೇಸ್ ಮಾಡಿಲ್ಲ. ಅದಾದಮೇಲೆ ನೆನೆಸಿಟ್ಟಿರೋ ಹುಣ್ಸೆಹಣ್ಣನ್ನ ಫಸ್ಟೇ ನೆನೆಸಿಟ್ಟು ಬಿಸಿನೀರಲ್ಲಿ ನಾನು ಅದನ್ನು ರಸ ಎಲ್ಲ ತೊಗೊಂಡು ಹುಣ್ಸೆಹಣ್ಣು ಬಿಸಾಕಿದ್ದೀನಿ. ಬರೀ ರಸ ಮಾತ್ರ ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ನಿಮ್ಗೆ ಈ ಥರ ಬರುತ್ತೆ. ಸೊ ಕಂಪ್ಲೀಟ್ ಗಟ್ಟಿ ಆಗಬೇಕಾದ್ರೆ ಇದು ಇವಾಗ ನಿಮಗೆ ಕಂಪ್ಲೀಟ್ ನೀರಾಗಿ ಕಾಣಿಸ್ತಿದೆ. ಸೊ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸ್ ಮಾಡ್ಕೊಂಡು ಹಾಕಿದ ತಕ್ಷಣ ನಮಗೆ ಪುಳಿಯೋಗರೆ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ನೀರಾಗಿದ್ದು ಪುಳಿಯೋಗರೆ ಗಟ್ಟಿಯಾಗುತ್ತೆ. ಸೊ ಕೈ ಬಿಡ್ದಿರ ಸ್ವಲ್ಪ ಕಲಿಸ್ತಾನೆ ಇರಿ. ಸೊ ನಿಮ್ಗೆ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ, ನೀರಾಗೆ ಇರಲ್ಲ. ಒಂದು ಇದಾದಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೀವು ನೋಡ್ಬೋದು ಗಟ್ಟಿ ಆಗ್ತಿದೆ ಪುಳಿಯೋಗರೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ಗೊಜ್ಜು ಥರ ಬರಬೇಕು. ಆಗಲೇ ನಿಮಗೆ ಅನ್ನಕ್ಕೆ ಹಾಕಿದ್ರೆ ಕಲ್ಸೋಕ್ಕಾಗೋದು. ಸೊ ಅದಾದಮೇಲೆ ಚೂರು ಬೆಲ್ಲ ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಬೆಲ್ಲ ಹಾಕಿದ್ರೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ ಬೆಲ್ಲನ. ಸೊ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ಅದು ಬೆಲ್ಲ ಕರಗಾದ್ಮೇಲೆ ನೀವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೋದು. ಸೊ ಬೆಲ್ಲ ಕರಗೋದು ವೆಯ್ಟ್ ಮಾಡಿ ಆಮೇಲೆ ನೀವು ಫ್ಲೇಮ್ನ ಆಫ್ ಮಾಡ್ಕೋಬೋದು. ಹೇಗಿದೆ ಟೆಂಪಲ್ ಶೈಲಿಯ ಪುಳಿಯೋಗರೆ ಅಂತ ನೀವು ಟ್ರೈ ಮಾಡಿ ನನಗೆ ಹೇಳಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್. ನಮ್ಮ ಹಸ್ಬೆಂಡ್ಗೆ ರಿವ್ಯೂ ಮಾಡೋಕ್ಕೆ ಕೊಟ್ಟಿದ್ದೆ ಪುಳಿಯೋಗರೆ. ಅದು ಹೇಗಿದೆ ಅಂತ ವೀಡಿಯೋ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನಮ್ಮ ಹಸ್ಬೆಂಡ್ ಕೊಟ್ಟಿರೋ ರಿವ್ಯೂನ. ನೀವು ಅದನ್ನು ನೋಡ್ಬೋದು. ಸೊ ಇದು ಆಗ್ತಾ ಬಂತು. ಇನ್ನು ಲೋ ಫ್ಲೇಮಲ್ಲಿ ಆಫ್ ಮಾಡಿ ಗ್ಯಾಸ್ನ ಬಿಸಿ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಿ. ಸೊ ಟೆಂಪಲ್ ಶೈಲಿಯ ಪುಳಿಯೋಗರೆ ರೆಡಿಯಾಗಿದೆ. ನಿಮಗೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಬನ್ನಿ ನಮ್ಮ ಹಸ್ಬೆಂಡ್ ಏನು ರಿವ್ಯೂ ಕೊಡ್ತಾರೆ ನೋಡೋಣ. ನೀವು ರಿವ್ಯೂ ಎಲ್ಲ ನಾವು ಏನು ಹೇಳು, ತಿಂತಾಯಿದ್ರೆ ಏನು ಜಾಸ್ತಿ ಏನು ಕಮ್ಮಿ? ನಿಜವಾಗ್ಲೂ ನಾ ಸುಮ್ಮನೆ ಎಲ್ಲ ಹೇಳ್ಬೇಡ. ಓ ಚೆನ್ನಾಗೈತಾ? ವಿಡಿಯೋಗೋಸ್ಕರ ಹೇಳ್ಬೇಡ, ಚೆನ್ನಾಗೈತಾ? ನೀನು ತಿನ್ನು, ನಾನು ಆಮೇಲೆ ತಿಂತೀನಿ.